ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ರವೆ ಇಡ್ಲಿ ರೆಸಿಪಿ ಮಾಡ್ತಿದ್ದೀನಿ. ಅದನ್ನ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಂತೆ. ಅದಕ್ಕೆ ನಾನು MTR ರವೆ ಇಡ್ಲಿ ಅದನ್ನ ತೊಗೊಂಡಿದ್ದೀನಿ. ಇದು ಹಿಂದಿನ ದಿನವೇ ನೆನೆ ಇಡಬೇಕು ಅಂತ ಏನೂ ಇಲ್ಲ. ಆಗಿಂದಾಗೆ ಒಂದು 10-15 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಬೋದು. ನೋಡಿ, ಇದನ್ನು ನಾನಿವಾಗ 1.5 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದರಿಂದ ಒಂದು 12 ಇಡ್ಲಿ ಆಗುತ್ತೆ. ಇದಕ್ಕೆ ನಾನು ಮೊಸರು ಹಾಕ್ಕೊಳ್ತೀನಿ. ಇದಕ್ಕೇನು ಉದ್ದಿನಬೇಳೆ ಹಾಕ್ಕೋಬೇಕು ಅಂತ ಏನೂ ಇಲ್ಲ. ಆದರೆ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಉಪ್ಪು ಖಾರ ಏನೂ ಹಾಕಬೇಕಂತಿಲ್ಲ, ಎಲ್ಲ ಅದರಲ್ಲೇ ರೆಡಿ ಇರುತ್ತೆ. ನಂಗೆ ತುಂಬ ಇಷ್ಟ ಇದೆ ಆ್ಯಕ್ಚುಲಿ. ನೋಡಿ, ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು. ಜಾಸ್ತಿ ನೀರು ಇರಬಾರ್ದು, ಇಷ್ಟಿದ್ರೆ ಸಾಕು. ಇದನ್ನು ನಾನು ಒಂದು 10 ನಿಮಿಷ ನೆನೆಲಿಕ್ಕೆ ಇಡ್ತೀನಿ. ಇವಾಗ ನಾನು ಚಟ್ನಿ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಶೇಂಗಾ ಹಾಕ್ಕೊಂಡು ಮಾಡ್ತೀನಿ ಇದನ್ನ ಚಟ್ನಿನ. ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ಕೊಳ್ತೀನಿ. ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಇವಾಗಲೇ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ನಾನು ಚಟ್ನಿ ಮಾಡಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಟ್ಟಿದ್ದೀನಿ. ಇವಾಗ ನೋಡಿ, ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ನಾನು ಹಿಟ್ಟನ್ನ ನೆನೆಲಿಕ್ಕೆ ಇಟ್ಟಿದ್ನಲ್ಲ, ಇವಾಗ ಇಡ್ಲಿ ಪಾತ್ರೆಗೆ ತಟ್ಟೆಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಇದಕ್ಕೆ ಎಣ್ಣೆ ಹಚ್ಕೊಂಡು ಈ ಕಡೆ ಸ್ವಲ್ಪ ನೀರು ಕಾಯ್ಲಿಕ್ಕೆ ಇಡ್ತೀನಿ. ಅಂದರೆ ಬೇಗ ಬೇಗ ಆಗಿಬಿಡುತ್ತೆ. ಈ ಕಡೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನೆಲ್ಲ ಪಾತ್ರೆಗಳಲ್ಲಿ ಹಾಕ್ಕೊಂಡ್ರೆ ಅಲ್ಲಿ ನೀರು ಕುದೀತಿರುತ್ತೆ. ಅಷ್ಟೊಂದು ನಾನೆಲ್ಲನೂ ಅದ್ರಲ್ಲಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ಆಮೇಲೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಇದೇ ಒಂದು 10-15 ನಿಮಿಷದಲ್ಲಿ ನಾವು ಇದನ್ನು ಮಾಡಿಬಿಡ್ಬೋದು ರವೆ ಇಡ್ಲಿನ. ಇದೇನು ಹಿಂದಿನ ದಿನವೇ ನೆನೆ ಇಡಬೇಕು, ರುಬ್ಬಬೇಕು ಅಂತ ಆ ಥರ ಏನೂ ಇಲ್ಲ. ಆಮೇಲೆ ಇದಕ್ಕೆ ಉದ್ದಿನ ಬೇಳೆನೂ ಬೇಕಾಗಲ್ಲ, ಏನೂ ಇಲ್ಲ. ಆಮೇಲೆ ಸಾಫ್ಟಾಗಿ ಬರುತ್ತಿದೆ ಆ್ಯಕ್ಚುಲಿ. ಇವಾಗೆಲ್ಲ ನೀರು ಕಾಯ್ತಾ ಇದೆ. ಇದನ್ನ ಸ್ವಲ್ಪ ಒಂದ್ರ ಮೇಲೆ ಒಂದು ಪ್ಲೇಟೆಲ್ಲ ಇಟ್ಟು ನೀರು ಕಾಯ್ತಿದೆ. ಇದನ್ನ ಇವಾಗ ಇಡ್ತೀನಿ, ಪಾತ್ರೆಯೊಳಗೆ ಇಟ್ಟು ಬೀಸ್ಲಿಕ್ಕೆ ಇಡ್ತೀನಿ. ಇವಾಗ ಇದೊಂದು 10-15 ನಿಮಿಷ ಬೇಯಲಿ, ಬೇಗ ಆಗ್ಬಿಡುತ್ತಿದ್ದು. ನೋಡಿ, ಇವಾಗ ಬೆಂದಿದೆ. ಬಿಸಿ ಬಿಸಿಯಾಗಿದೆ ಇದು ಇಡ್ಲಿ. ಬಿಸಿ ಇರುತ್ತಲ್ಲ, ಎತ್ತಕ್ಕಾಗಲ್ಲ ಅಂತ ಅವರೇ ಒಂದು ಇದನ್ನು ಕೊಟ್ಟಿರ್ತಾರೆ. ಒಂದು 5 ನಿಮಿಷ ಇದಾಗಲಿ ಅಂತ, ಇಲ್ಲಾಂದರೆ ನೀರು ಇರುತ್ತಲ್ಲ, ಬಿಸಿ ಇರುತ್ತೆ, ಬೇಗ ಎದ್ದಲ್ಲ ಅಂತ ಮಿದು ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಬರುತ್ತೆ ಇಡ್ಲಿ. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ, ಎಲ್ಲೂ ಹತ್ತಗೊಳ್ತಿಲ್ಲ, ಏನೂ ಇಲ್ಲ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ನನಗಿದೆ ಆ್ಯಕ್ಚುಲಿ. ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊತೀನಿ. ಇವಾಗ ಇದನ್ನ ಪ್ಲೇಟಿಗೆ ನಾನು ಸರ್ವ್ ಮಾಡ್ತೀನಿ. ಇದನ್ನ ನೋಡಿ, ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.